ಗುಂಡಿಯೂರು ಸಿಲಿಕಾನ್ ಸಿಟಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಒಂದಿಷ್ಟು ಕಂಪನಿಗಳು ಬೆಂಗಳೂರನ್ನ ತೊರೆಯಲು ಸಿದ್ಧವಾಗಿದ್ರೆ ಇತ್ತ ನಿತ್ಯ ನರಕಯಾತನೆ ಅನುಭವಿಸುವ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿ ವಾಂಟ್ ಗುಡ್ ರೋಡ್ ಅಂತ ಪ್ರೊಟೆಸ್ಟ್ ನಡೆಸಿದ್ದಾರೆ. ಬೆಳಗೆರೆ ರಸ್ತೆಯಲ್ಲಿ ಮುಂದುವರೆದ ಗುಂಡಿ ಗಂಡಾಂತರ. ಗುಂಡಿ ಕೆಸರುಮಯ ರಸ್ತೆಯಲ್ಲಿ ಸಿಲುಕಿದ ಸ್ಕೂಲ್ ಬಸ್ಸು. ಗುಂಡಿಯಿಂದ ಹೊತ್ತಿಕೊಂಡ ಕಿಚ್ಚು, ಬೃಹತ್ ಪ್ರತಿಭಟನೆ. ಹಲೋ ಆಫೀಸರ್ಸ್, ಏನ್ರೀ ರೋಡಿದು? ಟೌನ್ ಸಿಟಿಯಲ್ಲಿ ಗುಂಡಿಗಳ ಸದ್ದು ಜೋರಾಗ್ತಿದೆ. ಗುಂಡಿಗಳ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ. ಅದರಲ್ಲೂ ಪಣತ್ತೂರು ಬೆಳಗೆರೆ ರಸ್ತೆಯಲ್ಲಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿಯೇ ಇಲ್ಲ ಅನ್ನೋ ಹಾಗಾಗಿದೆ. ಸೆಪ್ಟೆಂಬರ್ 12ರಂದು ಗುಂಡಿಯಲ್ಲಿ ಸಿಲುಕಿದ ಖಾಸಗಿ ಶಾಲಾ ಬಸ್ ಪ್ರಕರಣ ಮಾಸುವ ಮುನ್ನವೇ ಇದೀಗ ಸಾಲು ಸಾಲು ಸ್ಕೂಲ್ ಬಸ್ಗಳು ಗುಂಡಿಗೆ ಬೀಳ್ತಾ ಇವೆ. ನಿನ್ನೆ ಸಂಜೆ ಹಾಗೂ ಬೆಳಗ್ಗೆ ಕೆಸರುಮಯ ರಸ್ತೆಯಲ್ಲಿ ಖಾಸಗಿ ಶಾಲೆ ಬಸ್ ಸಿಲುಕಿದ್ದು ಬಸ್ನಲ್ಲಿದ್ದವರು ತೀವ್ರ ಪರದಾಟ ನಡೆಸಿದ್ರು. ಯಮಗುಂಡಿಯಲ್ಲಿ ಪದೇ ಪದೇ ಸ್ಕೂಲ್ ಬಸ್ಸು, ಸ್ಕೂಲ್ ವ್ಯಾನು ಸಿಲುಕಿ ಅವಾಂತರ ಸೃಷ್ಟಿಯಾಗ್ತಾ ಇದ್ದು ವಿದ್ಯಾರ್ಥಿಗಳಲ್ಲೂ ಆತಂಕ ಆವರಿಸಿದೆ. ಕಳೆದ ಒಂದು ವಾರದ ಅಂತರದಲ್ಲಿ ಪಣತ್ತೂರಿನಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದು, ಸೆಪ್ಟೆಂಬರ್ 12 ಹಾಗೂ 19ರ ಬೆಳಗ್ಗೆ 8 ಗಂಟೆಗೆ ಓಪನ್ ಸ್ಕ್ಯಾಬ್ನಲ್ಲಿ ಸ್ಕೂಲ್ ವ್ಯಾನ್ ಸಿಲುಕಿ ಪರದಾಟ ನಡೆಸಿದ್ರೆ, ಸೆಪ್ಟೆಂಬರ್ 19ರ ಸಂಜೆ ಗುಂಡಿ ಕೆಸರುಮಯ ರಸ್ತೆಯಲ್ಲಿ ಸ್ಕೂಲ್ ಬಸ್ ಸ್ಟಕ್ ಆಗಿದೆ. ಪದೇ ಪದೇ ಈ ರೀತಿಯ ಘಟನೆಗಳಿಂದ ಬೇಸತ್ತಿರೋ ಅಲ್ಲಿನ ಸ್ಥಳೀಯರು ಇಂದು ಪ್ರತಿಭಟನೆಯನ್ನ ನಡೆಸಿದ್ರು. ಗುಂಜೂರು ಮಾರ್ಗದ ರಸ್ತೆಯಲ್ಲಿ ಹಲವು ಗುಂಡಿಗಳಾಗಿದ್ದು ಸಾಕಷ್ಟು ಸಮಸ್ಯೆಯಾಗ್ತಿದೆ ಅಂತ ಅಲ್ಲಿನ ನಿವಾಸಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ವಿ ವಾಂಟ್ ಗುಡ್ ರೋಡ್ಸ್ ಅಂತ ಪಟ್ಟು ಹಿಡಿದ್ರು. ಇನ್ನು ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಮುಂದಾಗಿದ್ದು, ಪೊಲೀಸರನ್ನು ಲೆಕ್ಕಿಸದೆ ರಸ್ತೆಗಿಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರಕ್ಕೆ ಇನ್ನು ಎಷ್ಟು ಅಪಘಾತ ನೋಡ್ಬೇಕು ಅಂತ ಚೀಮಾರಿ ಹಾಕಿದ್ರು. ಒಟ್ನಲ್ಲಿ ಸಾರ್ವಜನಿಕರ ಆಕ್ರೋಶ, ಕೋಪ ಅದೇನೇ ಆಗಿರ್ಲಿ, ಆದ್ರೆ ಇಷ್ಟೆಲ್ಲ ಅವಾಂತರ ಆಗ್ತಿದ್ರು ಪಾಲಿಕೆ ಮತ್ತು ಸರ್ಕಾರ ಮಾತ್ರ ಕಂಪ್ಲೀಟ್ ಸೈಲೆಂಟ್ ಆಗಿರೋದು ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.